ಪ್ರಿಯಾಂಕ ಖರ್ಗೆ ಅವರ ಪತ್ರದ ಬಗ್ಗೆ ತಮ್ಮ ಅಭಿಪ್ರಾಯ ಲೀಗಲ್ ಫ್ರೇಮ್ನಲ್ಲಿ ನೋಡುವುದಾದರೆ ಅದಕ್ಕೆ ಎಷ್ಟು ಬೆಲೆ ಇದೆ? ನೋಡಿ ಅಜಿತ್, ಇವಾಗ ಇದುವರೆಗೂ ನಾನು ನೋಡಿರೋಂಥ ಯಾವ ಒಂದು ಮೆಟೀರಿಯಲ್ ಇದೆ ಅದ್ರ ಪ್ರಕಾರ RSS ಇಸ್ ನಾಟ್ ರಿಜಿಸ್ಟರ್ಡ್. ಇವಾಗ ನನಗೆ ಸ್ಟ್ರೇಟ್ ಅವೇ ಮನಸ್ಸಿಗೆ ಬರುವಂಥದ್ದು ಮೂರು ವಿಚಾರ. ಒಂದು ಇದರ್ ಅಂಡರ್ ದ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್, ಓಕೆ, ಅಥವಾ ಅಂಡರ್ ದ ಟ್ರಸ್ಟ್ ಆ್ಯಕ್ಟ್, ಅಥವಾ ಅಂಡರ್ ದ ಕಂಪನೀಸ್ ಆ್ಯಕ್ಟ್. ಓಕೆ, ಇದರಲ್ಲಿ ಆದ ಹಾಗೆ ಕಾಣಿಸ್ತಾ ಇಲ್ಲ. ಆಯ್ತಾ? ಆಮೇಲೆ ವಿ ಆರ್ ನೌ ಇನ್ ದ 21st ಸೆಂಚುರಿ. ಓಕೆ, ನಾವು ಯಾವುದೋ 18ನೇ ಶತಮಾನ 19ನೇ ಶತಮಾನದಲ್ಲಿ ಇಲ್ಲ. ಆಯ್ತಾ? ದಿಸ್ ಇಸ್ ದ ಏಜ್ ಆಫ್ ಟ್ರಾನ್ಸ್ಪರೆನ್ಸಿ. ಸೊ ಈ ಏಜ್ ಆಫ್ ಟ್ರಾನ್ಸ್ಪರೆನ್ಸಿದಲ್ಲಿ ನೀವು ಒಂದು ದೊಡ್ಡ ಒಂದು ಆಲ್ಮೋಸ್ಟ್ ಸಂಸ್ಥಾನವನ್ನೇ ಹೇಳುವಂಥದ್ದು ಅವ್ರು ಇವತ್ತು ನಾವು ರಿಜಿಸ್ಟ್ರೇ ಮಾಡಲಿಲ್ಲ ಓಕೆ ಅಂತ ಹೇಳೋದು ಅದೆಷ್ಟು ಸರಿ ಅಂತ ನನಗೆ ನಿಜವಾಗ್ಲೂ ದಟ್ಸ್ ಅ ಸಬ್ಜೆಕ್ಟ್ ವಿಚ್ ವಿ ಹ್ಯಾವ್ ಟು ಟಾಕ್ ಅಬೌಟ್. ಆಯ್ತಾ? ಬಟ್ ಇನ್ ದ 21st ಸೆಂಚುರಿ ಗೋಯಿಂಗ್ ಫಾರ್ವರ್ಡ್ ಖಂಡಿತವಾಗ್ಲೂ ಇದೇ ಪರಿಸ್ಥಿತಿ ಯಾವತ್ತೂ ಕೂಡ ಇರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಇವ್ರೇನು ಹೇಳ್ತಾ ಇದ್ದಾರೆ, RSS ನವ್ರು ಹೇಳ್ತಾರೆ, ಇವತ್ತು ಮೊನ್ನೆ ಸರಸಂಘ ಚಾಲಕರು ನಮ್ಮ ಮಾತು ಕೇಳಿದೆ, ಇಲ್ಲ ಹಿಂದೂ ಧರ್ಮ ಏನಾದರೂ ರಿಜಿಸ್ಟರ್ ಆಗಿದೆಯಾ? ಹಿಂದೂ ಧರ್ಮಕ್ಕೂ RSSಗೂ ಸಾಕಷ್ಟು ವ್ಯತ್ಯಾಸ ಇದೆ. ಏನಕ್ಕಂದ್ರೆ RSS ಮೊದಲೇ ಹಿಂದೂ ಧರ್ಮ ಇತ್ತು. RSS ಹೇಳಿ ಕೇಳಿ ಬಂದಿರೋದು 1925ರಲ್ಲಿ. ಇದಕ್ಕಿಂತ ದೊಡ್ಡ ದೊಡ್ಡ ಸಂತರಿದ್ರು, ಮೇಧಾವಿಗಳಿದ್ರು, ಅವರೆಲ್ಲ ಇವಾಗ RSS ಅಲ್ಲಿ ಬಂದಿದ್ದಾರೆ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ರೈಟ್. ಆಮೇಲೆ ಇಲ್ಲಿ ಹಿಂದೂ ಧರ್ಮದವರೇ ತುಂಬಾ ಜನ ಇದೆ, ನಾನು ಕೂಡ ಇದ್ದೀನಿ. ತುಂಬಾ ಜನ RSS ಒಬ್ಬದೇ ಇರ್ತಾರೆ. ಸೊ ಅವ್ರನ್ನ RSS ಇಸ್ ನಾಟ್ ದ ಸೋಲ್ ರಿಪ್ರೆಸೆಂಟೇಟಿವ್ ಆಫ್ ಹಿಂದೂಸ್ ಅಂತ ಅಲ್ಲ, ಇಟ್ ಮೇ ಬಿ ರೆಪ್ರೆಸೆಂಟ್ ಎ ಸ್ಮಾಲ್ ಫ್ರಿಂಜ್ ಎಲಿಮೆಂಟ್, ಬಟ್ ಎಲ್ಲ ಹಿಂದೂಗಳೆಲ್ಲ RSS ಅಲ್ಲಿ ಇರ್ತಾರೆ ಅಂತ ಹೇಳುವಂಥದ್ದು ತಪ್ಪಾಗುತ್ತೆ. ಓಕೆ. ಸೊ ಅದಕ್ಕೋಸ್ಕರ ಇವತ್ತು ಅಫ್ಕೋರ್ಸ್ RSS ತುಂಬಾ ದೊಡ್ಡದಾಗಿ ಬೆಳೆದಿದೆ, ಒಂದು ಹೆಮ್ಮರವಾಗಿ ಬೆಳೆದಿದೆ. ಇವತ್ತು ನಾವು ಹೇಳಿ ಕೇಳಿ ಪುತ್ತಿಗೆಯವ್ರಿಗೂ ಗೊತ್ತಿರಬೇಕು, ತುಂಬಾ ಜಡ್ಜ್ಗಳು ಇರ್ತಾರೆ, ಅವರು RSS ಶಾಖೆಗೆ ಹೋಗ್ತಾರೆ, ಹೋಗಿರೋಂಥದ್ದು ನಾವು ನೋಡಿದ್ದೀವಿ. ಆಯ್ತಾ? ಆಮೇಲೆ ತುಂಬಾ ಜನ ಮಾತಾಡುವಂಥ ಜಡ್ಜ್ಗಳು ಅವ್ರ ಅಪಾಯಿಂಟ್ಮೆಂಟ್ ಟೈಮಲ್ಲಿ RSS ಪರ್ಮಿಷನ್ ತಗೊಳ್ಳೇಬೇಕು ಅನ್ನೋಂಥದ್ದು ನಾವು ಕೇಳಿದ್ವಿ. ಏನಕ್ಕಂದ್ರೆ ನಮ್ಮವರು ತುಂಬಾ ಜನ ಜಡ್ಜ್ಗಳು ಇರ್ತಾರೆ, ಇವೆಲ್ಲ ಇರ್ತಾರೆ. ನ್ಯಾಯಾಂಗದ ಮೇಲೆ ಬಹಳ ಗಂಭೀರ ಆರೋಪ ಮಾಡ್ತಾ ಇದ್ದೀರಿ ನೀವು. ಇಲ್ಲ, ನ್ಯಾಯ ಎಲ್ಲ ಗೊತ್ತಿರೋಂಥದ್ದು. ಇವಾಗ ಮೊನ್ನೆ ಯಾದವ್ ಅವ್ರು ಎಲ್ಲಿಗೆ ಹೋಗಿದ್ರು? ಹೈಕೋರ್ಟ್ ಜಡ್ಜ್ ಆಫ್ ಉತ್ತರ ಪ್ರದೇಶ ಎಲ್ಲಿಗೆ ಹೋದ್ರು? RSS ಕಾರ್ಯಕ್ರಮಕ್ಕೆ ಹೋಗಿದ್ದು.